ಪಹಲ್ಗಾಮ್ ದಾಳಿಗೂ ಜ್ಯೋತಿ ಮಲ್ಹೋತ್ರಾಗೂ ಇದೆಯಾ ಲಿಂಕ್? ಈ ಬಗ್ಗೆ ಸಾಕಷ್ಟು ಮಾಹಿತಿ ಇದೆ, ತಿಳ್ಕೊಳ್ಳೋಣ ಬನ್ನಿ. ಮೇ 17ರಂದು ಹರಿಯಾಣ ಪೊಲೀಸರು ಜ್ಯೋತಿ ಮಲ್ಹೋತ್ರಾ ಅವರನ್ನ ಬಂಧಿಸಿದ್ರು. ಜ್ಯೋತಿ ಪಾಕಿಸ್ತಾನಕ್ಕಾಗಿ ಬೇಹುಗಾರಿಕೆ ನಡೆಸಿದ ಆರೋಪವನ್ನ ಎದುರಿಸ್ತಾ ಇದ್ದಾರೆ. ಅವರು 5 ದಿನಗಳ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಇನ್ನು ಪಾಕಿಸ್ತಾನಕ್ಕಾಗಿ ಬೇಹುಗಾರಿಕೆ ನಡೆಸುತ್ತಿರುವ ಗ್ಯಾಂಗ್ ಅನ್ನ ಭಾರತೀಯ ಭದ್ರತಾ ಸಂಸ್ಥೆಗಳು ಬಹಿರಂಗಪಡಿಸಿವೆ. ಜ್ಯೋತಿ ಮಲ್ಹೋತ್ರಾ ಬಗ್ಗೆ ಹಲವು ಶಾಕಿಂಗ್ ವಿಚಾರಗಳು ಬಯಲಾಗ್ತಾ ಇವೆ. ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಅವರು ಪಾಕಿಸ್ತಾನಿ ಪ್ರಭಾವಿ ವ್ಯಕ್ತಿಯೊಂದಿಗೆ ಸಂಪರ್ಕದಲ್ಲಿದ್ರು ಅಂತ ಹೇಳಲಾಗ್ತಾ ಇತ್ತು. ಆಕೆ ISI ಜೊತೆ ಸಂಪರ್ಕದಲ್ಲಿ ಇದ್ಲು ಅಂತ ಹೇಳಲಾಗ್ತಾ ಇದೆ. ಪಹಲ್ಗಾಮ್ ದಾಳಿಗೂ ಮುನ್ನ ಅವರು ಪಾಕಿಸ್ತಾನಕ್ಕೆ ಭೇಟಿ ನೀಡಿದ್ರು. ಇಷ್ಟೇ ಅಲ್ಲ, ಆಕೆ ಚೀನಾಕ್ಕೂ ಹೋಗಿದ್ಲಂತೆ. ಈಗ ತನಿಖೆಯ ಸೂಚಿ ನಿರಂತರವಾಗಿ ಜ್ಯೋತಿ ಮಲ್ಹೋತ್ರಾ ಕಡೆಗೆ ಚಲಿಸ್ತಾ ಇದೆ. ಮೇ 17ರಂದು ಹರಿಯಾಣ ಪೊಲೀಸರು ಜ್ಯೋತಿ ಮಲ್ಹೋತ್ರಾ ಅವರನ್ನ ಬಂಧಿಸಿದ್ರು. ಜ್ಯೋತಿ ಪಾಕಿಸ್ತಾನಕ್ಕಾಗಿ ಬೇಹುಗಾರಿಕೆ ನಡೆಸಿದ ಆರೋಪವನ್ನ ಎದುರಿಸ್ತಾ ಇದ್ದಾರೆ. ಇನ್ನು ಆಕೆ 5 ದಿನಗಳ ಪೊಲೀಸ್ ಕಸ್ಟಡಿಯಲ್ಲಿದ್ದಾಳೆ. ಪಾಕಿಸ್ತಾನಕ್ಕಾಗಿ ಬೇಹುಗಾರಿಕೆ ನಡೆಸುತ್ತಿರುವ ಗ್ಯಾಂಗ್ ಅನ್ನ ಭಾರತೀಯ ಭದ್ರತಾ ಸಂಸ್ಥೆಗಳು ಬಹಿರಂಗಪಡಿಸಿವೆ. ಇನ್ನು ಈ ಪ್ರಕರಣದಲ್ಲಿ 6 ಜನರನ್ನ ಬಂಧಿಸಲಾಗಿದೆ. ಅತ್ಯಂತ ದೊಡ್ಡ ಹೆಸರು ಜ್ಯೋತಿ ಮಲ್ಹೋತ್ರಾ. ಬಂಧಿತರಲ್ಲಿ ಅರ್ಮಾನ್ ಗಜಾಲ್, ಯಾಮಿನ್ ಮೊಹಮ್ಮದ್ ಮತ್ತು ದೇವಿಂದರ್ ಸಿಂಗ್ ದಿಲ್ಹೋನ್ ಕೂಡ ಸೇರಿದ್ದಾರೆ. ಇನ್ನು ಮೂಲಗಳನ್ನ ನಂಬೋದಾದರೆ ಈ ವರ್ಷದ ಏಪ್ರಿಲ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಗೆ 3 ತಿಂಗಳ ಮೊದಲು ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಪಹಲ್ಗಾಮ್ಗೆ ಹೋಗಿದ್ರು ಅಂತ ತನಿಖೆಯಲ್ಲಿ ತಿಳಿದು ಬಂದಿದೆ. ಈಗ ಪ್ರಶ್ನೆ ಏನಂದ್ರೆ, ಜ್ಯೋತಿ ಮಲ್ಹೋತ್ರಾ ಅವರಿಗೆ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯೊಂದಿಗೆ ಲಿಂಕ್ ಇದೆಯಾ? ಈ ಬೇಹುಗಾರಿಕೆ ಹಗರಣ ಪಹಲ್ಗಾಮ್ ಹತ್ಯೆಕಾಂಡದೊಂದಿಗೆ ಸಂಬಂಧ ಹೊಂದಿದ್ಯಾ? ಅಷ್ಟಕ್ಕೂ ಜ್ಯೋತಿ ಮಲ್ಹೋತ್ರಾ ಪಾಕಿಸ್ತಾನಕ್ಕೆ ಹೋಗಿದ್ದೇಕೆ ಎಂಬುದಾಗಿದೆ. ಇನ್ನು ಜ್ಯೋತಿ ಚೀನಾಕ್ಕೂ ಭೇಟಿ ನೀಡಿದ್ರು ಅಂತ ತನಿಖೆಯಿಂದ ತಿಳಿದು ಬಂದಿತ್ತು. ಇದು ಮತ್ತಷ್ಟು ಆಶ್ಚರ್ಯಕರ ಸಂಗತಿಯಾಗಿದೆ. ಪಹಲ್ಗಾಮ್ ದಾಳಿಗೆ ಕೇವಲ 3 ತಿಂಗಳ ಮೊದಲು ಜ್ಯೋತಿ ಮಲ್ಹೋತ್ರಾ ಪಾಕಿಸ್ತಾನಕ್ಕೆ ಹೋಗಿದ್ರು. ಆದಾಗ್ಯೂ ಕೂಡ ಪಾಕಿಸ್ತಾನಕ್ಕಾಗಿ ಬೇಹುಗಾರಿಕೆ ನಡೆಸಿದ ಆರೋಪದ ಮೇಲೆ ಬಂಧಿಸಲ್ಪಟ್ಟ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಅವರ ತನಿಖೆ ಇನ್ನೂ ಮುಂದುವರೆದಿದೆ. ಈಗ ಅವರ ವಿರುದ್ಧ ಯಾವ ವಿಭಾಗಗಳ ಅಡಿಯಲ್ಲಿ ಪ್ರಕರಣವನ್ನ ದಾಖಲಿಸಲಾಗಿದೆ ಮತ್ತು BNSನಲ್ಲಿ ಎಷ್ಟು ವರ್ಷಗಳ ಶಿಕ್ಷೆಯನ್ನ ನೀಡಲಾಗಿದೆ ಎಂಬುದೇ ತಿಳಿದುಕೊಳ್ಳಬೇಕಾದ ವಿಷಯ. ಯಾವ ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ, ಏನು ನಿರ್ಬಂಧನಗಳೇನು? ವಾಸ್ತವವಾಗಿ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ವಿರುದ್ಧ 1923ರ ಅಧಿಕೃತ ರಹಸ್ಯ ಕಾಯ್ದೆಯ ಸೆಕ್ಷನ್ 345ರ ಅಡಿಯಲ್ಲಿ ಪ್ರಕರಣವನ್ನ ದಾಖಲಿಸಲಾಗಿದೆ. ಇದು ಮಾತ್ರವಲ್ಲದೆ ಅವರ ಮೇಲೆ BNSನ ಸೆಕ್ಷನ್ 152ರ ಅಡಿಯಲ್ಲಿಯೂ ಕೂಡ ಆರೋಪವನ್ನ ಹೊರಿಸಲಾಗಿದೆ. ಅಂತಹ ಪರಿಸ್ಥಿತಿಯಲ್ಲಿ ಈ ವಿಭಾಗಗಳಲ್ಲಿ ಎಷ್ಟು ಶಿಕ್ಷೆಯನ್ನ ನೀಡಲಾಗುತ್ತೆ ಎಂಬುದನ್ನ ಈಗ ನಾವು ಅರ್ಥ ಮಾಡಿಕೊಳ್ಳಬೇಕು. 1923ರ ಅಧಿಕೃತ ರಹಸ್ಯ ಕಾಯ್ದೆಯ ಯಾವ ಸೆಕ್ಷನ್ ಅಲ್ಲಿ ನಿಬಂಧನೆಗಳು ಯಾವುವು? ಸೆಕ್ಷನ್ 3 ರಕ್ಷಣೆ ಅಥವಾ ಗೌಪ್ಯ ಮಾಹಿತಿಗೆ ಸಂಬಂಧಿಸಿದ ಬೇಹುಗಾರಿಕೆ ಸಂಬಂಧಿಸಿದೆ. ಇದಕ್ಕೆ 14 ವರ್ಷಗಳವರೆಗೆ ಜೈಲು ಶಿಕ್ಷೆಯೇ ವಿಧಿಸಬೇಕು. ಕೆಲವೊಮ್ಮೆ ಗಂಭೀರ ಪ್ರಕರಣಗಳಲ್ಲಿ ಜೀವಾವಧಿ ಶಿಕ್ಷೆಯೂ ಕೂಡ ಸಾಧ್ಯ. ಸೆಕ್ಷನ್ 4 ವಿದೇಶಿ ಏಜೆಂಟ್ಗಳೊಂದಿಗಿನ ಅನಧಿಕೃತ ಸಂಪರ್ಕಗಳೊಂದಿಗೆ ವ್ಯವಹರಿಸುತ್ತೆ. ಇನ್ನು 2 ವರ್ಷಗಳವರೆಗೆ ಜೈಲು ಶಿಕ್ಷೆ ವಿಧಿಸಲು ಅವಕಾಶವಿದೆ. ಸೆಕ್ಷನ್ 5 ಗೌಪ್ಯ ಮಾಹಿತಿಯನ್ನ ಸೋರಿಕೆ ಮಾಡಿ ಶತ್ರುಗಳಿಗೆ ರವಾನಿಸಿರುವುದು. 3 ವರ್ಷಗಳವರೆಗೆ ಜೈಲು ಶಿಕ್ಷೆಯನ್ನ ವಿಧಿಸುವುದಕ್ಕೆ ಅವಕಾಶವಿದೆ. BNSನ ಸೆಕ್ಷನ್ 152 ಏನನ್ನ ಒಳಗೊಂಡಿದೆ? ಸೆಕ್ಷನ್ 152 ಭಾರತದ ಸಾರ್ವಭೌಮತ್ವ, ಏಕತೆ ಅಥವಾ ಸಮಗ್ರತೆಗೆ ಧಕ್ಕೆ ತರುವ ಚಟುವಟಿಕೆಗಳನ್ನ ಒಳಗೊಂಡಿದೆ. 7 ವರ್ಷಗಳವರೆಗೆ ಜೈಲು ಶಿಕ್ಷೆ ಅಥವಾ ಜೀವಾವಧಿ ಶಿಕ್ಷೆಯನ್ನ ವಿಧಿಸೋದಕ್ಕೆ ಅವಕಾಶವಿದೆ. ದಂಡ ಕೂಡ ವಿಧಿಸಬಹುದು. ಜ್ಯೋತಿಯವರ ಬೇಹುಗಾರಿಕೆ ಹಗರಣದ ಹಿಂದಿನ ಉದ್ದೇಶವೇನು? ಈಗ ಪ್ರಶ್ನೆ ಏನಂದ್ರೆ, ಜ್ಯೋತಿ ಮಲ್ಹೋತ್ರಾ ಅವರನ್ನ ತಕ್ಷಣ ಬಿಡುಗಡೆ ಮಾಡಲಾಗುತ್ತಾ ಅಥವಾ ಅವರು ದೀರ್ಘಕಾಲ ಜೈಲಿನಲ್ಲಿಯೇ ಇರ್ತಾರೆಯೇ? ಜ್ಯೋತಿ ಮಲ್ಹೋತ್ರಾ ಅವರ ಮೇಲೆ ಬೇಹುಗಾರಿಕೆ ಆರೋಪ ಹೊರಿಸಲಾಗಿದೆ. ಇಲ್ಲಿ ಉಲ್ಲೇಖಿಸೋದು ಮುಖ್ಯ. ಆಕೆ ವಿರುದ್ಧ ಯಾವ ವಿಭಾಗಗಳ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಎಂಬುದರ ಕುರಿತು ತನಿಖೆ ನಡೀತಾ ಇದೆ. ಈ ಆರೋಪಗಳು ನಿಜವೆಂದು ಸಾಬೀತಾದ್ರೆ ಜ್ಯೋತಿ ಮಲ್ಹೋತ್ರಾ ಸಂಕಷ್ಟಕ್ಕೆ ಸಿಲುಕ್ತಾರೆ. ತನಿಖೆಯಲ್ಲಿ ಏನು ಸಿಗದಿದ್ರೆ ಅದು ತಕ್ಷಣವೇ ಹೊರಬರಬಹುದು. ಆದಾಗ್ಯೂ ಕೂಡ ಪೊಲೀಸರು ಮತ್ತು ಭದ್ರತಾ ಸಂಸ್ಥೆಗಳು ವಿಭಿನ್ನ ಕೋನಗಳಿಂದ ತನಿಖೆ ನಡೆಸ್ತಾ ಇವೆ. ಜ್ಯೋತಿ ಮಲ್ಹೋತ್ರಾ ಹಣಕ್ಕಾಗಿ ಬೇಹುಗಾರಿಕೆ ಮಾಡಿದ್ದಾರೆ ಅಥವಾ ಲವ್ ಜಿಹಾದ್ಗೆ ಬಲಿಯಾಗಿದ್ದಾರಾ? ಪಹಲ್ಗಾಮ್ ದಾಳಿಗೂ ಇದಕ್ಕೂ ಏನಾದರೂ ಸಂಬಂಧವಿದೆಯೇ? ಇದೀಗ ಎಲ್ಲ ಕೋನಗಳ ಅಡಿಯಲ್ಲಿ ತನಿಖೆ ನಡೀತಾ ಇದೆ.